ಶ್ರೀ ವೀರಭದ್ರೇಶ್ವರಾಯ ನಮಃ. ಓಂ ಪೂಜ್ಯನೀಯ ರಾಘವೇಂದ್ರ ಮಹಾಸ್ವಾಮಿಗಳಿಗೆ ನಮೋ 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 ನಮಸ್ಕಾರಗಳು. ಈಗ ನಾನು ಪೂಜ್ಯನೀಯ ರಾಘವೇಂದ್ರ ಮಹಾಸ್ವಾಮಿಗಳ ವಿಷಯವಾಗಿ ಮೂರನೇ ಎಪಿಸೋಡನ್ನು ಮಾಡುತ್ತಿದ್ದೇನೆ. ಅಂದರೆ ದೇವಸ್ಥಾನದ ಮಹಿಮೆಯ ಬಗ್ಗೆ, ರಸ್ತೆಯ ಬಗ್ಗೆ, ಅವರ ದೇವಸ್ಥಾನದ ಜನಸಂದಣಿಯ ಬಗ್ಗೆ, ಭಕ್ತರ ಬಗ್ಗೆ ಅದೆಷ್ಟು ಇರುತ್ತದೆಂದರೆ ಅದಕ್ಕೆ ಮುಖ್ಯ ಕಾರಣ ಅಲ್ಲಿರುವಂಥ ರಸ್ತೆಯ ಅಲ್ಲಿರುವಂಥ ಆ ಸ್ಥಾನದ ಮಹಿಮೆ ಮುಖ್ಯವಾಗಿ ಯಾರೇ ಆದರೂ ಒಂದು ದೇವರಾಗಲಿ, ಮಠವಾಗಲಿ, ಮಂದಿರವಾಗಲಿ ಒಳ್ಳೆಯ ಸ್ಥಾನದಲ್ಲಿ ಸ್ಥಾಪನೆಯಾಗಿದ್ದರೆ ಅದರ ಏಳಿಗೆಯು ಎಷ್ಟು ಇರುತ್ತದೆಂದರೆ, ಪೂಜ್ಯನೀಯ ರಾಘವೇಂದ್ರ ಮಠವನ್ನು ನೋಡಿದರೆ ಅದರ ಸಂಪತ್ಭರಿತವಾದ ಅದು ವಾಸ್ತುಶಾಸ್ತ್ರದ ಪ್ರಕಾರ ಹೇಗೆ ಇದೆ ಎಂಬುವುದು ಮುಖ್ಯವಾಗಿ, ಪೂಜ್ಯನೀಯ ರಾಘವೇಂದ್ರ ಮಂದಿರವನ್ನು ನೋಡಿದರೆ ಅದು ಸಿದ್ಧಾಂತವು ಎಷ್ಟು ಚೆನ್ನಾಗಿದೆ ಎಂಬುದು ಬಂದಂಥ ಭಕ್ತರಿಗೆ ತಾನೇ ತಿಳಿಯುತ್ತದೆ. ಅದರ ಬಗ್ಗೆ ಕೂಲಂಕುಷವಾಗಿ ತಿಳಿದು ನೋಡಿದರೆ ಅದು ಈ ಕನಿಷ್ಠ ಅಂದರೆ 3 ಶತಮಾನಗಳಿಂದ ಅಂದರೆ ಎಷ್ಟು ಜನರು ಬರುತ್ತಿದ್ದಾರೆ, ಪ್ರತಿ ದಶಮಾನಕ್ಕೆ, ಪ್ರತಿ 10 ವರ್ಷಕ್ಕೆ ಜನರು ತುಂಬಿ ತುಳುಕುತ್ತಿದ್ದಾರೆಂದರೆ ಆ ಮಹಾಪ್ರಭುಗಳು ಅಲ್ಲಿ ವಾಸಿಸುವಂಥ ಸ್ಥಾನ ಅಂಥದ್ದೇ ಇದೆ. ಅವರು ನೆಲೆಸಿರುವಂಥ ಸ್ಥಳ ಅಂಥ ಮಹಾಮಹಿಮನು ಅಲ್ಲಿ ನೆಲೆಸಿದ್ದಾನೆಂದರೆ ಹೇಳಲಿಕ್ಕೆ ಅದು ಇಂತಿಷ್ಟೇ, ನಾನು ಹೇಳಲಿಕ್ಕೆ ಅಸಾಧ್ಯವಾದ ಮಾತು. ಅದಕ್ಕೆ ಅವರು ವಾಸಿಸಿರುವಂಥ ಆ ಸ್ಥಳದ ಬಗ್ಗೆ ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯ. ಈ ಮಹಾನ್ ವ್ಯಕ್ತಿಯ ಬಗ್ಗೆ ನಾನು ಹೇಳಲಿಕ್ಕೆ ಅಸಾಧ್ಯದ ಮಾತು. ಅವರು ಅದೆಷ್ಟು ತಪಸ್ಸಿನಿಂದ ಅದೆಷ್ಟು ದಿವ್ಯ ಶಕ್ತಿಯನ್ನು ಹಾಕಿ ಇಡೀ ನಾಡಿನಾದ್ಯಂತ ಭಕ್ತರಿಗೆ ಒಳ್ಳೆಯ ಶುಭ ಸಂದೇಶ, ಇಡೀ ನಾಡಿನ ಜನರನ್ನು ಬರಮಾಡಿಕೊಳ್ಳುತ್ತಿದ್ದಾರೆಂದರೆ, ಭಕ್ತರು ಬರುತ್ತಿದ್ದಾರೆಂದರೆ ಆ ಮಹಿಮನಲ್ಲಿ ಅದೆಷ್ಟು ಅಪಾರವಾದ ಶಕ್ತಿ ಇರಬಹುದೆಂದು ನೋಡಿಕೊಳ್ಳಿ. ಅದಕ್ಕೆ ಎಲ್ಲ ಮಂದಿರಗಳು ಉಂಟು. ಈಗಾಗಲೇ ನಾನು ನೋಡುತ್ತಿದ್ದೇನೆ, ಚಿಕ್ಕ ಊರುಗಳಲ್ಲಿ, ಚಿಕ್ಕ ತಾಲೂಕು, ಜಿಲ್ಲಾ ಏರಿಯಾದಲ್ಲಿ ರಾಘವೇಂದ್ರ ಮಹಾಸ್ವಾಮಿಗಳ ಮಠವನ್ನು ಕಟ್ಟಿದ್ದುಂಟು. ಆದರೆ ಇದು ಮುಖ್ಯವಾದ ಮಠದ, ಮಹಾಮಹಿಮನ ಮಠದ ವಾಸ್ತುಶಾಸ್ತ್ರದ ಬಗ್ಗೆ ಎಷ್ಟೊಂದು ಸರಿಯಾಗಿದೆ ಎಂದರೆ ಅದು ಹೇಳಲಿಕ್ಕೆ ಅಸಾಧ್ಯವಾದ ಮಾತು. ಸರಿ, ಈಗಾಗಲೇ ನಾನು ದಕ್ಷಿಣದ ಆಗ್ನೇಯ ಭಾಗದ ರಸ್ತೆಯ ಬಗ್ಗೆ ಸಂಪೂರ್ಣವಾಗಿ ಆ ಮಹಾಮಹಿಮನ ಸನ್ನಿಧಿಯ ಬಗ್ಗೆ ಹೇಳಿದ್ದೇನೆ. ಆದರೆ ಈಗ ಮುಖ್ಯವಾಗಿ ಹೇಳಬೇಕೆಂದರೆ ಇನ್ನೊಂದು ರಸ್ತೆಯ ಬಗ್ಗೆ. ಆ ಮಹಾಮಹಿಮನ ಮಂದಿರದಿಂದ ಒಂದು ಅರ್ಧ ಕಿಲೋಮೀಟರ್ ಮುಂದಕ್ಕೆ ಬಂದಾಗ, ಪೂರ್ವದ ಅಭಿಮುಖವಾಗಿ ಬಂದಾಗ ಆ ಮಹಿಮನ ಸನ್ನಿಧಿಯಿಂದ ಹೋಗುವ ಕಾಲಕ್ಕೆ ಉತ್ತರ ಈಶಾನ್ಯದ ನಡಿಗೆಯೂ ಇದೆ. ಅದು ಸಾಮಾನ್ಯವಾಗಿ ನದಿಯ ಪಕ್ಕಕ್ಕೆ ಹೋಗುತ್ತದೆ. ಉತ್ತರ ಈಶಾನ್ಯದ ದಾರಿಯು ಅಂಥ ಉತ್ತರ ಈಶಾನ್ಯದಂದರೆ ಎಡಭಾಗಕ್ಕೆ, ಅಲ್ಲಿ ಆ ಮಹಿಮನ ಸನ್ನಿಧಿಯಿಂದ ತುಂಗಾದೇವಿಯ ನದಿಯ ದಡಕ್ಕೆ ರಸ್ತೆಯು ನಡೆಯುತ್ತದೆ. ಅಂಥ ರಸ್ತೆಯು ಅಂದರೆ ತುಂಗಾದೇವಿಯ ಸನ್ನಿಧಿಗೆ ಹೋಗುವಂಥ ರಸ್ತೆಯು ಅದು ಎಷ್ಟು ಉತ್ತರ ಈಶಾನ್ಯದಿಂದ ಹೋಗುತ್ತದೆಂದರೆ ಅದು ಸಂಪತ್ಭರಿತವಾಗಿ ಕೂಡಿರುತ್ತದೆ. ಅದಕ್ಕೆ ಈ ಮಹಿಮನ ಬಗ್ಗೆ ಅದೆಷ್ಟು ಹೇಳಲಿಕ್ಕೆ ಹೋದರೂ ಅಸಾಧ್ಯವಾದ ಮಾತು. ಅಂಥ ಸ್ಥಳದಲ್ಲಿ ಪೂಜ್ಯನೀಯ ರಾಘವೇಂದ್ರರು ನೆಲೆಸಿದ್ದಾರೆ, ಬೀಡು ಬಿಟ್ಟಿದ್ದಾರೆ. ಅವರು ಪ್ರತಿನಿತ್ಯ ಸಾವಿರಾರು ಲಕ್ಷಾದಿ ಮಂದಿ
ತುಂಬಿ ತುಳುಕುತ್ತಿದ್ದ ಭಕ್ತರಿಂದ ಆ ಮಂದಿರ ಎಂದರೆ ಸಾಮಾನ್ಯವಾಗಿ ಈ ದಕ್ಷಿಣ ಭಾರತದಲ್ಲಿ ನಾನು ನೋಡಿದಂಥ ಸ್ಥಳಗಳಲ್ಲಿ ಅತ್ಯಂತ ಪವಿತ್ರವಾದ ಸ್ಥಳ ಎಂದರೆ ಶ್ರೀ ಮಠ ರಾಘವೇಂದ್ರ ಮಹಾಸ್ವಾಮಿಗಳ ಮಠವೆಂದು ಹೇಳಬಹುದು. ಇದಕ್ಕೆ ಮುಖ್ಯ ಕಾರಣ ಈಗಾಗಲೇ ನಾನು ಪೂರ್ವದ ರಸ್ತೆ ಅಂತ ಹೇಳಿದ್ದೇನೆ, ದಕ್ಷಿಣದ ಆಗ್ನೇಯ ಭಾಗ ಅಂತ ಹೇಳಿದ್ದೇನೆ. ಆದರೂ ಉತ್ತರ ಈಶಾನ್ಯದ ನಡಿಗೆ ಭಾಗ ದಾರಿ ಇರುತ್ತದಲ್ಲ, ಅದು ಸಾಮಾನ್ಯವಾಗಿ ನದಿಯ ತಳಕ್ಕೆ ಹೋಗುತ್ತದೆ. ಅಂಥ ರಸ್ತೆಯು ಆ ಮಹಾಮಹಿಮನಿಗೆ ಒಳ್ಳೆಯ ಶುಭ ಫಲಗಳನ್ನು ಕೊಡುತ್ತದೆ. ಅದಕ್ಕೆ ಅಲ್ಲಿಗೆ ಬರುವಂಥ ಭಕ್ತಾದಿಗಳು ಅದೆಷ್ಟು ಅಪಾರವಾದ ಜನಸಂಖ್ಯೆ ಬರುತ್ತದೆಂದರೆ ಉತ್ತರ ಈಶಾನ್ಯದ ನಡಿಗೆ. ಇದು ವಾಸ್ತುಶಾಸ್ತ್ರದ ಪ್ರಕಾರ ಒಳ್ಳೆಯ ಸಿದ್ಧಾಂತದ ಪ್ರಕಾರ ಇರುವಂಥ ಉತ್ತರ ಈಶಾನ್ಯದ ನಡಿಗೆ ಎಂದು ಹೇಳಬಹುದು. ಇಂಥ ಉತ್ತರದ ಈಶಾನ್ಯದ ನಡಿಗೆಯಲ್ಲಿ ಇರುವಂಥ ಆ ಮಹಿಮನಿಗೆ ಅದೆಷ್ಟು ಭಕ್ತರು ಬರುತ್ತಾರೆಂದರೆ ಅದೇ ನೀವು ನೋಡಿದಂಥವರಿಗೆ ಗೊತ್ತಾಗುತ್ತದೆ. ಇದಕ್ಕೆ ಮುಖ್ಯವಾಗಿ ತಿಳಿಸುವುದೇನೆಂದರೆ ವಾಸ್ತು ಸಿದ್ಧಾಂತದ ಪ್ರಕಾರ ಆ ರಸ್ತೆಯು ಉತ್ತರ ಈಶಾನ್ಯದ ಅಭಿಮುಖವಾಗಿ ಹೋಗಿರುವಂಥ ರಸ್ತೆಯೇ ಆ ಮಠಕ್ಕೆ ಶ್ರೀರಕ್ಷೆ ಎಂದರೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಈ ಮಠದಲ್ಲಿ ಈ ಕಳೆದ ಸಂಚಿಕೆಯಲ್ಲಿ ಹೇಳಿದಂತೆ ದಕ್ಷಿಣ ಆಗ್ನೇಯವು ಮತ್ತು ಪೂರ್ವದ ಒಂದು ಸಾಮಾನ್ಯವಾಗಿ 1 ಕಿಲೋಮೀಟರ್ವರೆಗೆ ಹೋಗಿರುವಂಥ ರಸ್ತೆಯೇ ಮುಖ್ಯವಾದ ವಾಸ್ತು ಸಿದ್ಧಾಂತ ಎಂದು ಹೇಳುತ್ತೇನೆ. ಅದಕ್ಕೆ ತಾವು ಈ ಮಠದಲ್ಲಿ ಹೋದಾಗ ಸಾಮಾನ್ಯವಾಗಿ ವಾಸ್ತು ಸಿದ್ಧಾಂತ ಹೇಗಿದೆ ಎಂದು ತಾವು ನೋಡಿ ತಿಳಿದುಕೊಂಡರೆ ಈ ರೀತಿ ಮಠ ಮಂದಿರಗಳು ಇದ್ದರೆ ಅದೆಷ್ಟು ಅಭಿವೃದ್ಧಿ ಹೊಂದುತ್ತದೆ, ಎಂಥ ಭಕ್ತರು ಬರುತ್ತಾರೆ, ಎಷ್ಟು ಜನರು ಬರುತ್ತಾರೆ, ಎಷ್ಟು ಸಮೃದ್ಧವಾಗಿರುತ್ತದೆ ಎಂದು ಶ್ರೀಮಠದ ಜನರಿಂದ ತುಂಬಿ ತುಳುಕುತ್ತಿರುವ ಬಗ್ಗೆ ವಾಸ್ತು ಸಿದ್ಧಾಂತವೇ ಮುಖ್ಯ ಕಾರಣ ಎಂದು ನಾನು ಹೇಳುತ್ತೇನೆ. ಹಾಗೆ ಇದೇ ರೀತಿ ನನ್ನ ಮುಂದಿನ ವಿಡಿಯೋವನ್ನು ನೋಡಲಿಕ್ಕೆ ನೀವು ಸನ್ನಿಧರಾಗಿರಿ. ಪೂಜ್ಯನೀಯ ರಾಘವೇಂದ್ರ ಮಹಾಮಹಿಮನ ಬಗ್ಗೆ ಇನ್ನು ಇತರಾದಿಗಳು ಹೇಳುತ್ತೇನೆ. ಎಷ್ಟು ಹೇಳಿದರೂ ಅದು ಅಸಾಧ್ಯದ ಮಾತು, ಅದು ಮುಗಿಯುವಂಥ ವಿಷಯವಲ್ಲ. ಆದರೂ ನಾನೊಬ್ಬ ಸಾಮಾನ್ಯ ಭಕ್ತನಾಗಿ ಕೇವಲ 4 ಎಪಿಸೋಡನ್ನು ಪೂಜ್ಯನೀಯ ರಾಘವೇಂದ್ರನ ವಿಷಯವಾಗಿ ಮಾಡಲು ಇಷ್ಟಪಡುತ್ತೇನೆ. ನನ್ನ ಸಾಮಾನ್ಯ ಒಂದು ಭಕ್ತಿಯಾಗಿ ನನ್ನ ಭಕ್ತಿಯ ಪರವಾಗಿ ಪೂಜ್ಯನೀಯ ರಾಘವೇಂದ್ರರಿಗೆ ಸಲ್ಲಿಸುತ್ತೇನೆ ಎಂದು ಹೇಳುತ್ತಾ ಓಂ ಶ್ರೀ ರಾಘವೇಂದ್ರರಾಯ ನಮಃ. ನನ್ನ ಈ ರಾಘವೇಂದ್ರನ ವಿಷಯವಾಗಿ ಎಪಿಸೋಡ್ ಮಾಡಿದ್ದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಇತರರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಂದು ನಾನು ಕಳಕಳಿಯಿಂದ ಕೇಳುತ್ತೇನೆ. ಹೀಗೆ ಪೂಜ್ಯನೀಯ ರಾಘವೇಂದ್ರನ ಸನ್ನಿಧಿಗೆ ಬರುವಂಥ ಭಕ್ತರು ನೋಡಿ ವಾಸ್ತು ಸಿದ್ಧಾಂತದ ಪ್ರಕಾರ ಹೇಗಿದೆ ಎಂದು ಹೇಳಿ ನನ್ನ ವಿಡಿಯೋವನ್ನು ಮುಗಿಸುತ್ತೇನೆ.